ಎಷ್ಟು ಸಲ ಬೇಕಾದ್ರೂ ಸ್ನಾನ ಮಾಡಿ ನೀನು Excellent movie, complete package, wonderful story, outstanding. I loved every bit of it. Congratulations to the entry in the cinema. Did you expect? No, it was unexpected and really good acting. I am really happy with the film. Yes. Amazing movie and the world's best movie andre ide anta helbodu ashtu chennagide. Actually did not expect him to be there. You know, everyone must watch this movie. It's like amazing andre amazing ide. Like anyone can't imagine ee ತರ ಸ್ಟೋರಿ ಮಾಡೋದು ಅಂತ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಟಿಮೇಟ್ ಇದೆ, ಕಾಮಿಡಿ, ಒಂದು 5 minutes ಕೂಡ ಬೋರ್ ಆಗಲ್ಲ. ಮಸ್ಟ್ ವಾಚ್ ಮೂವಿ, ಟಾಪ್ ನಾಚ್. ಅಂದ್ರೆ ಟ್ರೈಲರ್ ನೋಡಿ ಯಾರು ಜಡ್ಜ್ ಮಾಡಬೇಡಿ, ಸೂಪರ್ ಉಂಟು, ನೆಕ್ಸ್ಟ್ ಲೆವೆಲ್ ಮೂವಿ, ಫುಲ್ ಥ್ರಿಲ್ಲಿಂಗ್ ಇತ್ತು. ತುಂಬಾ ಚೆನ್ನಾಗಿತ್ತು ಸರ್, ಒಳ್ಳೆ ಹಾರರ್ ಕಾಮಿಡಿ ಮೂವಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಟು ಎಂಡ್ ತನಕ ಸೂಪರ್ ಆಗಿ ಮಾಡಿದ್ದಾರೆ. ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಆರ್ಟಿಸ್ಟ್ ಇದ್ದಕ್ಕೆ ಅವರು ಅದು ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಆ್ಯಂಡ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸ್ಟೋರಿ ಲೈನ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ಫಸ್ಟ್ ಪಾರ್ಟ್ ತುಂಬ ಕಾಮಿಡಿ ಆಗಿತ್ತು ಆ್ಯಂಡ್ ಸೆಕೆಂಡ್ ಪಾರ್ಟ್ ಸ್ಟೋರಿ ಕರ್ಕೊಂಡೋಗಿದ್ದು. ಸೊ ಫೈನಲ್ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಕನ್ನಡದಲ್ಲಿ ಇಂಥ ಸಿನಿಮಾ ಬೇಕಿತ್ತು. ಸೊ ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಮೂವಿ, ಕನ್ನಡಕ್ಕೆ ಒಂದು ಫ್ರೆಶ್ ಕಂಟೆಂಟ್ ಮೂವಿ ಅಂತ ಹೇಳ್ಬೋದು. ಬ್ಯೂಟಿಫುಲ್ ರೈಟಿಂಗ್, ಬ್ಯೂಟಿಫುಲ್ ಡೈರೆಕ್ಷನ್, ನಮ್ಮ ಸನಿಲ್ ಗೂರಿದೊಂದು ಅದ್ಭುತ ಆ್ಯಕ್ಟಿಂಗ್, JP ತುಮಿನಾಡ್ ಆಗಿರಲಿ, ಎಲ್ಲ ಆ್ಯಕ್ಟರ್ಸ್ ಒಂದು ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡಬೇಡಿ, ಈ ಥರ ಒಂದು ಕಂಟೆಂಟ್ ಸ್ಟೋರಿ ಕನ್ನಡದಲ್ಲಿ ಬಂದಿಲ್ಲ. ಒಂದು ಮಲಯಾಳ ಕನ್ನಡ ನಮಗೆ ಒಂದು ನೈಜ ಚಿತ್ರಣ ಸಿಗ್ತಾ ಉಂಟು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಥರ ಆಗ್ತಾ ಉಂಟು ಅದನ್ನೊಂದು ಮೂವಿಯಲ್ಲಿ ತೋರಿಸಿದ್ರೆ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ, ತುಂಬ ಡಿಫ್ರೆಂಟ್ ಇತ್ತು. ಯಾಕೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥದ್ದೆಲ್ಲ ಚೇಂಜಸ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಸೂಪರ್ ಸರ್, ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಹೊಟ್ಟೆ ಹುಣ್ಣಾಗೋ ಥರ ನಗಿಸೋ ಮೂವಿ. ಸೆಕೆಂಡ್ ಹಾಫಲ್ಲಿ ಒಂದು ಸಣ್ಣ ಕಥೆಯ ಎಳೆಯನ್ನು ಕೊಟ್ಟು ಅದರಲ್ಲಿ ಸಮಾಜಕ್ಕೆ ಏನು ಮೆಸೇಜ್ ಬೇಕು ಅದನ್ನು ತುಂಬ ಒಳ್ಳೆ ಮಾಡಿ ಡೆಲಿವರ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಎಲ್ಲೂ ಬೋರ್ ಅಂತ ಅನ್ನಿಸ್ಲೇ ಇಲ್ಲ. ನಕ್ಕು ಒಂದು ಕುಟುಂಬ ಸಮೇತ ಬಂದು ಎಲ್ಲರೂ ನೋಡುವಂಥ ಮೂವಿ ಇದು. ತುಂಬ ಸೂಪರ್ ಆಗಿತ್ತು ಸಿನಿಮಾ. ಎಂಥ ಸೂಪರ್ ಸಿನಿಮಾ ಮಾರ ಇದು. ಅಂದರೆ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇತ್ತು. ಆ್ಯಂಡ್ ಆ್ಯಕ್ಟಿಂಗಿಂದ ಹಿಡಿದು ನಿಮ್ಮದು ಸ್ಟೋರಿಯಿಂದ ಹಿಡಿದು BGM ವರೆಗೂ ಸಕ್ಕದಾಗಿದೆ. ಎಲ್ಲರೂ ನೋಡಬೇಕು. ಮಿನಿಟ್ ನಮಗೆ ಬೋರ್ ಆಗಲಿಲ್ಲ. ಖುಷಿ ಆಯಿತು, ಭಾರಿ ಒಳ್ಳೆಯದು. ಇನ್ನೊಮ್ಮೆ ಬರ್ತೇವೆ. ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಆನ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್. ಬ್ಯೂಟಿಫುಲ್, ಸಮಥಿಂಗ್ ಡಿಫ್ರೆಂಟ್. ಐ ಲವ್ಡ್ ಇಟ್. ವೆರಿ ಡಿಫ್ರೆಂಟ್, ವೆರಿ ಸೂಪರ್ ಮೂವಿ. ಭಾರಿ ಒಳ್ಳೇದಿತ್ತು. ಫಸ್ಟಿಂದ ಲಾಸ್ಟ್ವರೆಗೆ ಕಾಮಿಡಿ. ಆಮೇಲೆ ಪ್ರೇತದ ಹೆಸರಲ್ಲಿ ಅವರು ಪ್ರೇತ ಬಿಟ್ಟು ಹೋಯಿತು. ಒಂದು ಹುಡುಗಿಗೆ ಬಾಳು ಸಿಕ್ಕಿತ್ತು, ಅದು ಮೇನ್. ಅದರಲ್ಲಿ ಮೋರಲ್ ಇತ್ತು. ಭಾರಿ ಖುಷಿ ಆಯಿತು. ಸೂಪರ್ ಆಗಿತ್ತು. ಫ್ರಮ್ minute 1 it was LOL moments. Don't miss watching Sue from So. Wonderful. What do you have to say about Raj? Amazing. I think he's gonna win the Comedian Award of the Year. That was a complete surprise. And Raj sir, hats off. The whole team of Sue from So. Love you all for this beautiful movie. Thank you so much. Super. Wonderful. awesome. ತುಳು ಫಿಲ್ಮ್ ಅಂತೂ ಸೂಪರ್ ಇದೆ. ಅಮ್ಮ ರಾಜ್ಬಿ ಶೆಟ್ಟಿ ಟಾಪ್ ಆಗಿದೆ. ಇಲ್ಲ, ಅನ್ಎಕ್ಸ್ಪೆಕ್ಟೆಡ್, ಸೂಪರ್ ಆಕ್ಟಿಂಗ್, ಸೂಪರ್. ರಾಜ್ಬಿ ಶೆಟ್ಟಿ ಅವ್ರದ್ದು ಎಂಟ್ರಿ ಇದೆಯಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್, ಬಟ್ ಅವರ ಎಂಟ್ರಿ ವಾಸ್ ಆಸಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ರಾಜಣ್ಣ ಮೊನ್ನೆ ಹೇಳಿದ್ರು ಸೂವಾ ಸೋವಾ ಅಂತ. ಇಟ್ ಈಸ್ ಸೂಪರ್. ನಾನು ಹೇಳಬೇಕಂತ ಇಲ್ಲ, ನಾಡಿದ್ದು ಬರ್ತದೆ, ನೀವು ನೋಡಿ ಆ್ಯಂಡ್ ನೀವು ಎಂಜಾಯ್ ಮಾಡಿ. ಯಾಕೆಂದರೆ ಇದರಲ್ಲಿ ಇರುವಂಥದ್ದು ಖಾಲಿ ನೀವು ಅಂದ್ಕೊಂಡಿರುವಂಥದ್ದಲ್ಲ. ಈಚ್ ಆ್ಯಂಡ್ ಎವ್ರಿ ಜಾನರ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಯು ಶುಡ್ ವಾಚ್. ಥ್ಯಾಂಕ್ ಯು ಸೊ ಮಚ್. ಅವ್ರದ್ದು ರಾಜ್ಬಿ ಶೆಟ್ಟಿ ಅವ್ರದ್ದು ನಾನು ಆ್ಯಕ್ಚುಲಿ ರಿವೀಲ್ ಮಾಡೋಕೆ ಹೋಗಲಿಲ್ಲ ಅದನ್ನು. ಬಟ್ ಅದಂತೂ ಅವ್ರ ಕ್ಯಾರೆಕ್ಟರ್ ಒಂದು ಸಖತ್ತಾಗಿದೆ. ನೋಡಿ ನಗಡೋಗಿ ಸಿಕ್ಕಾಪಟ್ಟೆ ನಗಡಿದೆ. ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಈ ಇಯರ್ ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅನ್ಬೋದು. ಹಾರರ್ ಕಾಮಿಡಿ ಜಾನರ್ ನನಗೆ ಇದು ಪರ್ಸನಲಿ ತುಂಬ ಇಷ್ಟ ನನಗೆ. ಆ ಜಾನರ್ ಬ್ಲಾಸ್ಟ್ ಅದಂತೂ ಇಂಟರ್ವೆಲ್ ಸೀಕ್ವೆನ್ಸ್ ಒಂದು ಬರ್ತದೆ, ಅದರಲ್ಲಿ ರಾಜನ್ನ ಒಂದು ಬರ್ತಾರೆ. ಗ್ರೇಟ್. ಅದೊಂದು ಎಂಟ್ರಿ ಒಂದು ವಾರ. ಮತ್ತು ಗುರುವನ್ನ ಅಂತೂ ಬ್ಯೂಟಿಫುಲ್. ಈ ಸಿನಿಮಾನ ಶೋಲ್ಡರಲ್ಲಿ ಕರ್ಕೊಂಡು ಹೋಗೋದೇ ಗುರುವನ್ನ, ರಾಜನ್ ಅವರೆಲ್ಲ. JP ಅಂತೂ ಬ್ಯೂಟಿಫುಲ್ ಮಾಡಿದ್ದಾರೆ.
ನೋಡಿ ಸಿನಿಮಾ ಬರ್ತಾ ಇದೆ ಇದೇ 25th ನೋಡಿ. ಆ್ಯಂಡ್ ಎಂಡಿಂಗಲ್ಲಿ ಒಂದು ಇಮೋಷನ್ ಕೊಟ್ಟಿದ್ದಾರೆ, ರಿಯಲ್ ಆಗಿ ಎಲ್ರಿಗೂ ಟಚ್ ಆಗ್ತದೆ. ಆ್ಯಂಡ್ ಒಂದು ಭಾವ ಅಂತ ಒಂದು ಪಾರ್ಟ್ ಇದೆ, ಅದು ತುಂಬ ಜನರ ಮನೆಯಲ್ಲಿ ಆ ಥರ ಇರ್ತದೆ. ಆ್ಯಂಡ್ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅವ್ರದ್ದು ಬಿಡಿ ಅಲ್ಟಿಮೇಟ್. ಆ್ಯಂಡ್ ಎಲ್ಲರದ್ದು ಕೂಡ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೂಪರ್. ತುಂಬ ಖುಷಿ ಆಯಿತು. ಒಂದು ಸಲ ಅಲ್ಲ 10 ಸಲ ನೋಡಿದ್ರು ನನಗೆ ಬೋರ್ ಆಗಲಿಕ್ಕಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇಲ್ಲ, ನಾನು ಯಾರನ್ನ ಥಿಂಕ್ ಮಾಡ್ತಿದ್ದೆ, ಅವರು ಬರ್ಬೋದು ಇವರು ಬರ್ಬೋದು ಅಂತೇಳಿ. ಲಾಸ್ಟ್ 61 ಎಂಟ್ರಿ ಉಂಟಲ್ಲ, ಸೂಪರ್. So definitely it's a big treat to the whole of Karnataka and ಎಲ್ಲರೂ ಮಿಸ್ ಮಾಡದೆ ಈ ಸಿನಿಮಾ ನೋಡಬೇಕು. ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ, ಈಗ ಗೂಸ್ ಬಂಪ್ಸ್ ಬರ್ತಾವೆ. ಇನ್ನೊಂದು 4 ಸಲ ನೋಡ್ಬೋದು ಬಂದು.